Hello children, I am Suma from Commerce Department, Gopalswamy PU College, Mysore. In today's session of first PUC Economics, in continuation with the second lesson of Indian economy between 1950 to 1990, we are going to learn about the trade policies that our country followed between that period. So, ನಾವು ಆಗ ನಿಮಗೆ ಹಿಂದಿನ ಸೆಷನ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಹೇಳಿದೆ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಫಾಲೋ ಮಾಡಿದ್ವಿ. ಇನ್ ದ 12 5-year ಪ್ಲ್ಯಾನ್ಸ್ ವಿ ಹ್ಯಾಡ್ ಗೋಲ್ಸ್ ಆಫ್ ಗ್ರೋತ್, ಸೆಲ್ಫ್ ರಿಲಯನ್ಸ್, ಮಾಡರ್ನೈಸೇಷನ್ ಆ್ಯಂಡ್ ಈಕ್ವಿಟಿ. ಸೊ ಆಗ ನಮ್ಮದು ಓಪನ್ ಎಕಾನಮಿ ಆಗಿರಲಿಲ್ಲ, ಕ್ಲೋಸ್ಡ್ ಎಕಾನಮಿ ಆಗಿತ್ತು. 1991ನಲ್ಲಿ ನಾವು ಎಕನಾಮಿಕ್ ರಿಫಾರ್ಮ್ಸ್ನ ಅಡಾಪ್ಟ್ ಮಾಡ್ಕೊಂಡ ನಂತರ ನಾವು ಓಪನ್ ಎಕಾನಮಿಯಾಗಿ ಕನ್ವರ್ಟ್ ಆದ್ವಿ. ಸೊ ನಾವು ಆ ಟೈಮಲ್ಲಿ ಸಾಕಷ್ಟು ಬಾಹ್ಯ ಒತ್ತಡಗಳನ್ನು ಕೂಡ ನಾವು ಎದುರಿಸಬೇಕಾಯಿತು, ಸಾಕಷ್ಟು ನಾವು ಅಗ್ರಿಮೆಂಟ್ಗಳಿಗೆ ಸಹಿ ಮಾಡಬೇಕಾಯಿತು. ಆದರೆ ಅದೆಲ್ಲವೂ ಮುಂದೆ ಒಂದು ದಿನ ಒಳ್ಳೆಯದಕ್ಕೆ ಅನ್ನೋದನ್ನು ನಮ್ಮ ಆಗಿನ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಮನಗಂಡು ನಮಗೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಒಪ್ಕೊಂಡ್ರು. ಸೊ ಅದಕ್ಕೆ ಮುಂಚೆ ನಮ್ಮಲ್ಲಿ ಇದ್ದಂಥ ಟ್ರೇಡ್ ಪಾಲಿಸಿ ಹೇಗಿತ್ತು ಅಂತ ಹೇಳಿದ್ರೆ, ವಿ ಹ್ಯಾಡ್ ಅ ನ್ಯಾಷನಲ್ ಟ್ರೇಡ್ ಪಾಲಿಸಿ ವಿಚ್ ವಾಸ್ ದೇರ್ ಟು ಸೇಫ್ ಗಾರ್ಡ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಅವರ್ ಫೆಲೋ ಸಿಟಿಸನ್ಸ್, ನಮ್ಮ ಇಂಡಿಯನ್ಸ್. ಸೊ ದಿಸ್ ಪಾಲಿಸಿ ವಾಸ್ ಲೈಕ್ ನಾವು ಫಾರಿನ್ ಪಾಲಿಸಿಗೂ ಇದನ್ನೇ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ವಿ. ಆಗ ಹೇಳಬೇಕಂದ್ರೆ ನಮ್ಮಲ್ಲಿ ಅಷ್ಟೊಂದು ಎಕ್ಸ್ಪೋರ್ಟ್ಸ್ ಮತ್ತು ಇಂಪೋರ್ಟ್ಸ್ ಇರಲಿಲ್ಲ. ನಿನ್ನೆ ನಾವು ನೋಡ್ತಾ ಇದ್ದಾಗೆ 1975ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ನಾವು ಒಂದು ಫುಡ್ ಪ್ರಾಡಕ್ಟ್ಸ್ ಸ್ಟೋರೇಜ್ ಇಲ್ಲದೇ ತುಂಬ ಪರಿಸ್ಥಿತಿ ಗಂಭೀರವಾಗಿತ್ತು. ಆ ಟೈಮಲ್ಲಿ ನಾವು ರಷ್ಯಾದವರಿಂದ ನಾವು ಫುಡ್ ಗ್ರೇನ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಾಯಿತು. ಆಗಲೇ ನಮ್ಮ ದೇಶಕ್ಕೆ ವೀಟ್ ಅನ್ನೋದು ತುಂಬ ಪಾಪ್ಯುಲರ್ ಫುಡ್ ಆಗಿ ಇಂಟ್ರೊಡ್ಯೂಸ್ ಆಯಿತು. ಅಲ್ಲಿಯವರೆಗೂ ಇಂಡಿಯಾದಲ್ಲಿ ರೈಸ್ ವಾಸ್ ದ ಸ್ಟೇಪಲ್ ಫುಡ್ ಆಫ್ ಇಂಡಿಯನ್ಸ್. ಸೊ ಮತ್ತು ನಮ್ಮಲ್ಲಿ ಸಾಕಷ್ಟು ಟ್ರೇಡ್ ಬ್ಯಾರಿಯರ್ಸ್ ಇದ್ವು. ನಾವು ಅವರಿಗೆ ಕಳಿಸೋದಕ್ಕಾಗಲಿ ಬೇರೆ ದೇಶದವರಿಗೆ, ಅಥವಾ ಇಫ್ ವಿ ಹ್ಯಾಡ್ ಟು ಗೆಟ್ ಎನಿ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್ ಆಲ್ಸೋ ವಿ ಹ್ಯಾಡ್ ಟು ಪೇ ಲಾಟ್ಸ್ ಆಫ್ ಟ್ಯಾಕ್ಸಸ್, ಸೆಸ್ ಇರ್ಬೋದು, ಅಥವಾ ನಮ್ಮಲ್ಲಿ ತುಂಬ ಒಂಥರ ಲೈಸೆನ್ಸ್ ರಾಜ್ ಅನ್ನೋ ಒಂದು ವರ್ಡನ್ನು, ಒಂದು ಫ್ರೇಸ್ನ ಯೂಸ್ ಮಾಡ್ತಾಯಿದ್ರು. ಆಗ ಇದ್ದಿದ್ದ ಇಂದಿರಾ ಗಾಂಧಿ ಅವರ ಗೌರ್ಮೆಂಟ್ನಲ್ಲಿ ಎಲ್ಲದಕ್ಕೂ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತಾ ಇದ್ವು. ಸೊ ಫ್ರೀ ಟ್ರೇಡ್ ಪಾಲಿಸಿ ನಮ್ಮಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಪ್ರೈವೇಟ್ ಸೆಕ್ಟರ್ನವ್ರು ಯಾರೂ ಮುಂದೆನೇ ಬರ್ತಿರ್ಲಿಲ್ಲ ಇನ್ವೆಸ್ಟ್ ಮಾಡಿ ಇಂಡಿಯಾದಲ್ಲಿ ಒಂದು ದೊಡ್ಡ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ ಅನ್ನೋದಕ್ಕೆ. ಯಾಕೆಂದರೆ ಹೆಜ್ಜೆ ಹೆಜ್ಜೆಗೂ ಲೈಸೆನ್ಸ್ಗಳು ಬೇಕಾಯಿತು. ಸೊ ಯು ನೋ ದಟ್ ಅಂಬಾನಿ ವಾಸ್ ದೇರ್, ಧೀರುಭಾಯ್ ಅಂಬಾನಿ ವಾಸ್ ದೇರ್, ಆ್ಯಂಡ್ ಹೀ ವಾಸ್ ಕಂಟ್ರೋಲಿಂಗ್ ದ ಗವರ್ಮೆಂಟ್ ಬಿಕಾಸ್ ಹೀ ಜಾಯಿನ್ಡ್ ಆಸ್ ಎ ಪೆಟ್ರೋಲ್ ಬಂಕ್ worker at Dubai, and after that he started to establish his own regime in India, and for that he could not get lots of licenses easily, so that he had operated the government of our then Prime Minister Mrs. Indira Gandhi, and then he only indirectly was ruling the ಟ್ರೇಡ್ ಪಾಲಿಸೀಸ್ ಆಫ್ ಅವರ್ ಗೌರ್ಮೆಂಟ್. ಸೊ ಯಾಕೆ ಇಷ್ಟೆಲ್ಲ ಟ್ರೇಡ್ಸ್, ಟ್ಯಾರಿಫ್ಗಳ ಬಗ್ಗೆ ನಮ್ಮಲ್ಲಿ ಇಷ್ಟೊಂದು ಆತಂಕಗಳು ಹಾಗೆ ಗೊಂದಲಗಳು ಇದ್ವು ಅಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಹಣಕಾಸಿನ ವಿಚಾರದ ಒಂದು ಪ್ರೋಗ್ರೆಸ್ನ ನಾವು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಯಾಕೆಂದರೆ ನಾವು ಅಗ್ರಿಕಲ್ಚರಲ್ಲೂ ಇನ್ನೂ ನಾವು ಸೆಲ್ಫ್ ಸಸ್ಟೆನೆನ್ಸ್ ಆಗಿರಲಿಲ್ಲ, ಇಂಡಸ್ಟ್ರಿಯಲ್ ಆಗೂ ನಾವು ಆಗಿರಲಿಲ್ಲ. ಟಾಟಾಸ್ನವರು ಮಾತ್ರನೇ ಒಂದು ಸ್ವಲ್ಪ ಇಂಡಸ್ಟ್ರಿಯಸ್ ಉದ್ದೇಶದಿಂದ ಯೋಚನೆ ಮಾಡ್ತಾಯಿದ್ರು. ನುವಾಮಂಡಿ ಅಂತ ಒಂದು ಬಿಹಾರ್ನ ಏರಿಯಾ ಇದೆ, ಅಲ್ಲಿ ಅವರು ಫಸ್ಟು ಅವರು ಇಟ್ ಈಸ್ ಲೈಕ್ ನಿಯರ್ ಜಮ್ಶೆಡ್ಪುರ್, ಅಲ್ಲಿ ಅವರು ಒಂದು ಅವ್ರದ್ದೇ ಆದಂಥ ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ನ ಎಸ್ಟಾಬ್ಲಿಷ್ ಮಾಡಿದರು ಪ್ರೈವೇಟ್ ಸೆಕ್ಟರ್ನವರಿಗೆ. ಆಗ ಒಂದು ಧೈರ್ಯ ಬಂತು, ನಾವು ಒಂದಷ್ಟು ಜನರುಗಳಿಗೆ ಕೆಲಸ ಕೊಡ್ಬೋದಾಗಿತ್ತು. ಮತ್ತು ನಿಮಗೆ ಗೊತ್ತಿರೋ ಹಾಗೆ 1980s ವಾಸ್ ಎ ಪೀರಿಯಡ್. ನೀವು ನಿಮ್ಮ ಹಿಂದಿನವ್ರನ್ನ, ನಿಮ್ಮ ಪೇರೆಂಟ್ಸ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 1980s ವಾಸ್ ಅ ಪೀರಿಯಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಇತ್ತೀಚೆಗೆ ನೀವು ಏನು ಅಗ್ರಿಕಲ್ಚರಿಸ್ಟ್ಗಳು ಅಥವಾ ಫಾರ್ಮರ್ಸು ಒಂದು ಸುಯಿಸೈಡ್ ಮಾಡ್ಕೊಳ್ತಾ ಇದ್ದಾರೆ ವ್ಯವಸಾಯದಲ್ಲಿ, ಅವರಿಗೆ ಆದಾಯ ಇಲ್ಲದೆ. ಹಾಗೆ ನೀವೇನು ನೋಡ್ತಾ ಇದ್ದೀರಿ, ಹಾಗೆ ನಿರುದ್ಯೋಗಿ ಪದವೀಧರರ ಸಂಖ್ಯೆ 80sನಲ್ಲಿ ತುಂಬ ಜಾಸ್ತಿ ಆಯಿತು. ಆಗ ಏನಾಯಿತು, ಪದವೀಧರರಿಗೆ ಕೆಲಸಗಳು ಸಿಗದೆ ಅನ್ಎಂಪ್ಲಾಯ್ಮೆಂಟ್ ರೀಸನ್ಗೆ ಸುಯಿಸೈಡ್ಸ್ಗಳು ಜಾಸ್ತಿ ಆದವು. ಮತ್ತು ಆವಾಗ ಒಂದು ಇನ್ಫ್ಲೂಯೆನ್ಸ್ ರಾಜ್ ಅಂತ ಒಂದು ಬಂತು. ಅಂದರೆ ಎಲ್ಲಿ ಯಾವ ಕಂಪನಿಯಲ್ಲಿ ಕೆಲಸ ಸಿಗಬೇಕಂದ್ರೆ ಅವ್ರ ಕಡೆ ಅವರುಗಳಿಗೆ
ಕೊಡ್ತಾರೆ. ನೆಪೋಟಿಸಮ್ ಆ್ಯಂಡ್ ಫೇವ್ರಿಟಿಸಮ್ ಅಂತ ಹೇಳ್ತೀವಿ. ಈ ನೆಪೋಟಿಸಮ್ ಮತ್ತು ಫೇವ್ರಿಟಿಸಮ್ ಅನ್ನೋದು ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಪ್ಲೇ ಮಾಡ್ತಾ ಇತ್ತು. ಸೊ ದೀಸ್ ನೆಪೋಟಿಸಮ್ ಆ್ಯಂಡ್ ಫೇವ್ರಿಟಿಸಮ್ ಡಿಡ್ ನಾಟ್ ಅಲೋ ದ ಫೆಲೋ ಸ್ಕಿಲ್ಡ್ ಲೇಬರರ್ ಆರ್ ಫೆಲೋ ಟ್ಯಾಲೆಂಟೆಡ್ ಕ್ವಾಲಿಫೈಡ್ ಲೇಬರರ್ ಟು ಗೆಟ್ ಆಪರ್ಚುನಿಟಿ ಟು ವರ್ಕ್. ಒಂದು ಕೆಲಸಕ್ಕೆ ಒಂದು 150 ಜನ ಉದ್ಯೋಗಿಗಳು ಇರ್ತಾಯಿದ್ರು, ಅಂದರೆ ಆಕಾಂಕ್ಷಿಗಳು ಇರ್ತಾಯಿದ್ರು, ಅಥವಾ 1000ವರೆಗೂ ಹೋಗ್ತಾ ಇತ್ತು ಕೆಲವು ಪೋಸ್ಟ್ಗಳಿಗೆ. ಯಾಕೆ ಅಂತ ಹೇಳಿದ್ರೆ ಆಗ ಆಪರ್ಚುನಿಟಿ, ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ನಲ್ಲಿ ಈಕ್ವಿಲಿಬ್ರಿಯಮ್ ಇರಲಿಲ್ಲ. ಜಾಬ್ ಆಪರ್ಚುನಿಟೀಸ್ ತುಂಬ ಕಡಿಮೆ ಇದ್ವು. ನಮ್ಮಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಅನ್ನೋದು ಇರಲಿಲ್ಲ. ಟುಡೇ ವಾಟ್ ಇಫ್ ಯು ಗೋ ಟು ಬ್ಯಾಂಗ್ಳೂರ್ ಯು ಕ್ಯಾನ್ ಫೈಂಡ್ ಇಂಡಸ್ಟ್ರಿಯಲ್ ರೀಜನ್, ಪೀಣ್ಯ ಈಸ್ ದೇರ್, ರಾಜಾಜಿನಗರ್ ಈಸ್ ದೇರ್. ಆ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಹಬ್ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ದಾರೆ. ಇನ್ ಎವ್ರಿ ಸಿಟಿ ಯು ಹ್ಯಾವ್ ಟುಡೇ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರೀಜನ್. ಆದರೆ ಆಗ ಅದೆಲ್ಲ ಏನೂ ಇರಲಿಲ್ಲ. ಮತ್ತು ಜನರು ಧೈರ್ಯವಾಗಿ ಇಂಡಸ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡಿ ಅದಕ್ಕೆ ಬಂಡವಾಳ ಹಾಕಿ ಜನರನ್ನ ಉಪಯೋಗಿಸ್ಕೊಂಡು ಪ್ರೊಡಕ್ಟಿವಿಟಿ ತೊಗೊಂಡು ಅದನ್ನು ಮಾರ್ಕೆಟ್ಗೆ ರಿಲೀಸ್ ಮಾಡಿ ಸೇಲ್ ಮಾಡ್ತಾರೆ ಅಥವಾ ಲಾಭ ಮಾಡ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸು ನಮ್ಮ ಜನರಿಗೂ ಕೂಡ ಇರಲಿಲ್ಲ. ಸರ್ಕಾರ ಹೆಜ್ಜೆ ಹೆಜ್ಜೆಗೂ ಅವರಲ್ಲಿ ಟ್ಯಾಕ್ಸ್ಗಳನ್ನ ಮತ್ತು ಇನ್ನೇನಕ್ಕೋ ಒಂದು ರೆವಿನ್ಯೂ ಕಲೆಕ್ಟ್ ಮಾಡೋದು, ಹೆದರ್ಸೋದು, ಹೀಗೆಲ್ಲ ಮಾಡ್ತಾಯಿದ್ರು. ಯಾವುದೇ ಒಂದು ಇಂಡಸ್ಟ್ರಿ ಆರ್ಗನೈಸ್ಡ್ ಆಗಿ ಇರಲಿಲ್ಲ. ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಮೇಸನ್ಸ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಮಿಲ್ಕ್ ಸಪ್ಲೈಯರ್ಸ್ ಇಂಡಸ್ಟ್ರಿ ಇರ್ಬೋದು, ಯಾವುದೂ ಕೂಡ ಇರಲಿಲ್ಲ. ಆ ಟೈಮಲ್ಲೇ ನಾನು ನಿಮಗೆ ಹೇಳಿದೆ ಬೇಕಾದಷ್ಟು ರೀತಿಯ ರೆವಲ್ಯೂಷನ್ಸ್ ಆಯಿತು. ಆ್ಯಂಡ್ ದ ಮೇಜರ್ ಒನ್ ಈಸ್ ವೈಟ್ ರೆವಲ್ಯೂಷನ್. ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಈಸ್ ಮಿಸ್ಟರ್ ವರ್ಗೀಸ್ ಕುರಿಯನ್. ಸೊ ಅವರು ಆಗ ಕೇರಳದಲ್ಲಿ ಹುಟ್ಟಿ ಬೆಳೆದವರಾದ್ರೂ ಅಲ್ಲಿ ಕೇರಳದ ಭಾಗದಲ್ಲಿ ಜನರು ಸಣ್ಣ ಸಣ್ಣ ಮಕ್ಕಳು ಪ್ರತಿ ದಿವಸ ಹಾಲಿನ ಸಪ್ಲೈ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಇಲ್ಲದೇ ಸಾಯ್ತಾ ಇದ್ದದ್ದು ಮತ್ತು ಮಾಲ್ ನ್ಯೂಟ್ರಿಷನ್ನ ಅನುಭವಿಸ್ತಾ ಇದ್ದದನ್ನ ನೋಡಿದರು. ಅದೇ ಇನ್ನೊಂದು ಕಡೆ ಏನಾಗ್ತಾ ಇತ್ತು, ಡೈಲಿ ಹಾಲು ಅದನ್ನು ಪ್ರೋಸೆಸ್ ಮಾಡೋಕ್ಕಾಗ್ದೇನೆ ಅದು ಒಡೆದು ಹೋಗಿ ಅದು ಹಾಳಾಗಿ ಅದನ್ನು ನಾವು ಚರಂಡಿಗೆ ಚೆಲ್ಲಬೇಕಾಗ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕೆ ವರ್ಗೀಸ್ ಕುರಿಯನ್ ಅವರು ಇಂಗ್ಲೆಂಡ್ಗೆ ಹೋದರು. ಅಲ್ಲಿ ಹೋಗ್ಬಿಟ್ಟು ಅವರು ಡೆನ್ಮಾರ್ಕಿಗೆ ಹೋಗಿ ಅಲ್ಲಿ ಅದಕ್ಕೆ ಆದಂತಹ ಒಂದು ಟ್ರೈನಿಂಗ್ ಅಥವಾ ಒಂದು ಸ್ಕಿಲ್ನ ಕಲ್ತ್ಕೊಂಡ್ರು. ಹೇಗೆ ಪ್ಯಾಸ್ಚರೈಸ್ ಮಾಡೋದು, ಪ್ಯಾಕ್ಡ್ ಮಾಡೋದು, ಅಥವಾ ಎಕ್ಸ್ಟ್ರಾ ಲೆಫ್ಟ್ ಓವರ್ ಮಿಲ್ಕ್ನ ಹೇಗೆ ಅದನ್ನ ಪ್ರಾಸೆಸ್ ಮಾಡಿ ಪ್ಯಾಕ್ಡ್ ಮಾಡಿ ಫ್ಯೂಚರ್ನಲ್ಲಿ ಅದನ್ನ ಯೂಸ್ ಮಾಡೋ ಥರ ಅದನ್ನು ಬಳಸ್ಬೋದು, ಮಿಲ್ಕ್ ಪೌಡರ್ ಮಾಡ್ಬೋದು, ಎಲ್ಲ ಟೆಕ್ನಾಲಜಿಯನ್ನು ಅವರು ತಿಳ್ಕೊಂಡು ಇಂಡಿಯಾಗೆ ಬಂದರು. He came to India and he did not go back to Kerala. He went to Gujarat because Gujarat is the #1 vegetarian state of our country and there is an extensive use of milk consumption in that region. ಸೊ ಆಗ ಅವರು ಆನಂದ್ ಅಂತ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡ್ರು. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು. ದಟ್ ಈಸ್ ನಥಿಂಗ್ ಬಟ್ ಅಮೂಲ್. ಸೊ ಅಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿದಂಥ ಒಂದು ಸಣ್ಣದಾದಂಥ ಒಂದು ಫ್ಯಾಕ್ಟ್ರಿ, ಅಮೂಲ್ ಫ್ಯಾಕ್ಟ್ರಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ನೀವು ಬ್ಯಾಂಗ್ಳೂರಿಗೆ ಹೋದರೆ ಆಡ್ಗೋಡಿ ಅನ್ನೋ ಏರಿಯಾದಲ್ಲಿ NDRI ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅವರು ಶುರು ಮಾಡಿದರು. ಅಲ್ಲಿಂದ ಟ್ರೈನಿಂಗ್ ಪಡ್ಕೊಂಡು ಬಂದ ಎಷ್ಟೊಂದು ಜನರು ಇವತ್ತು ಡೈರಿ ಪ್ರಾಡಕ್ಟ್ಸ್ನ ಇಂಡಸ್ಟ್ರಿಯಲ್ಲಿ ಅವರನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ನಾವು ಕೂಡ ಕರ್ನಾಟಕದಲ್ಲಿ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡ್ವಿ. ನಿಮಗೆ ಗೊತ್ತಿರಬಹುದು, ಮದ್ದೂರಿನ ಹತ್ರ ಗೆಜ್ಜಲ್ಗೆರೆ ಅಂತ ಇದೆ, ಅಲ್ಲಿ ಡೈರಿ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಮ್ಮ ನಂದಿನಿ ಪ್ಯಾಕ್ಡ್ ಮಿಲ್ಕ್ ಈಸ್ ಗೋಯಿಂಗ್ ಟು ಬಿ ಆಬ್ಟೈನ್ಡ್ ಇನ್ ದಟ್ ರೀಜನ್ ಓನ್ಲಿ, ಫ್ರಮ್ ದಟ್ ಫ್ಯಾಕ್ಟ್ರಿ ಓನ್ಲಿ. ನೀವು ಆ ಫ್ಯಾಕ್ಟ್ರಿಗೆ ಹೋದರೆ ನೀವು ನೋಡ್ಬೋದು ಎಷ್ಟೆಲ್ಲ ಪ್ರಾಸೆಸ್ನ ಮೂಲಕ ಹಾಲು ಮತ್ತು ಹಾಲಿನ ಬೈ ಪ್ರಾಡಕ್ಟ್ಸ್ನ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಮೂಲ್ ಮಿಲ್ಕ್ ಪೌಡರ್ ಎಷ್ಟೊಂದು ಜನ ನಿಮಗೆ ಗೊತ್ತು, ಇಂಡಿಯಾದಲ್ಲಿ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಕೂಡ ಜಾಸ್ತಿ ಇತ್ತು ಮತ್ತು ಒಂದು ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಕೂಡ ಇತ್ತು. ಸೊ ಮಗುವನ್ನು ಹಡೆದು ಬಿಟ್ಟು ತಾಯಿ ತೀರ್ಕೊಳ್ತಾ ಇದ್ದಂಥ ಸಂದರ್ಭಗಳು ಇತ್ತು. ಆಗ ಮಗುವಿಗೆ ಸರ್ವೈವ್ ಆಗೋದಕ್ಕೆ ಆಪರ್ಚುನಿಟಿನೇ ಇರಲಿಲ್ಲ. ಅದಕ್ಕೆ ಆಗ ಅಮೂಲ್ ಅನ್ನೋ ಒಂದು ರೆಡಿಮೇಡ್ ಮಿಲ್ಕ್ ಪೌಡರ್ನ ಒಂದು ನೀರಿಗೆ ಹಾಕಿ ಕಲಸಿ ಹಾಲನ್ನು ಕುಡಿಸಿ ಮಗುವನ್ನು ಬೆಳೆಸಿ ಬದುಕಿಸ್ಕೊಳ್ತಾ ಇದ್ದದ್ದು ಇದೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ನೋಡಬೇಕಾದ್ರೆ ನಾವು ಸಾಕಷ್ಟು ಪ್ರೋಗ್ರೆಸ್ನ ನಾವು ಕಾಣಬೇಕಾಯಿತು ಅಥವಾ ಸಾಕಷ್ಟು ಸ್ಟ್ರಗಲ್ಸ್ನ ಫೇಸ್ ಮಾಡಬೇಕಾಯಿತು. ಬಿಕಾಸ್ ಇಂಡಿಯಾದಲ್ಲಿ ಲಾಟ್ಸ್ ಆಫ್ ಲೇಬರ್ ಅಥವಾ ಲಾಟ್ಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಅಥವಾ ಹ್ಯೂಮನ್ ರಿಸೋರ್ಸ್ ಈಸ್ ದೇರ್, ಬಟ್ ದೇ ಆರ್ ಆಲ್ ನಾಟ್ ಸ್ಕಿಲ್ಡ್. ದಟ್ ಈಸ್ ದ ಐರನಿ ಆಫ್ ಅವರ್ ಕಂಟ್ರಿ. ವಿ ಆರ್ ಆಲ್
ಹ್ಯಾವಿಂಗ್ ಲೇಬರರ್ಸ್ ಬಟ್ ದೇ ಆರ್ ನಾಟ್ ಸ್ಕಿಲ್ಡ್ ಲೇಬರರ್ಸ್. ಅದಕ್ಕಾಗಿ ಇವತ್ತು ನಾವು ಸ್ಕಿಲ್ ಡೆವಲಪ್ಮೆಂಟ್ ಇಂಡಿಯಾ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಮಿಯರ್ ಹ್ಯಾವಿಂಗ್ ಪೀಪಲ್ ಅರೌಂಡ್ ಅಸ್ ಈಸ್ ನಾಟ್ ಗೋಯಿಂಗ್ ಟು ಬೆನಿಫಿಟ್ ಅಸ್ ಇನ್ ಎನಿ ವೇ, ಬಟ್ ಇಫ್ ದೇ ಆರ್ ಸ್ಕಿಲ್ಡ್ ವಿ ಕ್ಯಾನ್ ಯುಟಿಲೈಸ್ ದೇರ್ ಸ್ಕಿಲ್ಸ್, ಟ್ಯಾಲೆಂಟ್ಸ್, ಕ್ವಾಲಿಫಿಕೇಷನ್ ಸಮ್ವೇರ್ ವೇರ್ ಇಟ್ ಕ್ಯಾನ್ ಬಿ ಅಡಾಪ್ಟೆಡ್ ಈಸಿಲಿ ಅಂಥೇಳಿ. ಸೊ ಆವಾಗ ನಮ್ಮಲ್ಲಿ ಇನ್ನೊಂದು ಟ್ರೇಡ್ ಪಾಲಿಸಿ ಎಂದು ಇಂಟ್ರೊಡ್ಯೂಸ್ ಮಾಡಿದ್ರು, ಬೈಲ್ಯಾಟ್ರಲ್ ಟ್ರೇಡ್ ಪಾಲಿಸಿ. ಅಥವಾ ಎರಡೇ ಎರಡು ಕಂಟ್ರಿ ಜೊತೆ, ಈಗ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ರಷ್ಯಾದವ್ರ ಹತ್ರ ಫುಡ್ ಗ್ರೈನ್ ತೊಗೊಳ್ಬೇಕಾಯ್ತು, ನಾವು ಬೈಲ್ಯಾಟರಲ್ ಎರಡು ದೇಶದ ಮಧ್ಯೆ ಒಂದು ಟ್ರೇಡ್ ಪಾಲಿಸಿ ಅಥವಾ ಒಂದು ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ನಮಗೆ ಅವರು ಸಹಾಯ ಮಾಡಿದ್ರು, ನಾವು ಅವರಿಗೆ ನಾವು ಏನೋ ಒಂದು ಸಹಾಯ ಮಾಡಿದ್ವಿ, ಆ ರೀತಿ ಆಯಿತು. ಸೊ ಅದು ಬಿಟ್ಟರೆ ಇಂಟರ್ನ್ಯಾಷನಲ್ ಟ್ರೇಡ್ ಪಾಲಿಸಿ ಅಥವಾ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಪಾಲಿಸಿ ಅನ್ನೋದನ್ನು ನಾವು ಅಷ್ಟು ಸೀರಿಯಸ್ ಆಗಿ ಆಗ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಯಾಕೆಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಇಂಪ್ರೂವ್ ಮಾಡೋದ್ರಿಂದ ನಾವು ಇನ್ಕಮ್ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಸಾಕಷ್ಟು ಹಣವನ್ನು ಟ್ಯಾಕ್ಸ್ಗಳಲ್ಲಿ ಕಳ್ಕೊಳ್ತಾ ಇದ್ವಿ, ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಹೆವಿ ಬರ್ಡನ್ ಆಗ್ತಿತ್ತು. ಅಲ್ಲಿಂದ ನಮಗೆ ಬಾಕಿ ಬರಬೇಕಾಗಿದ್ದ ಹಣಗಳು ಬರ್ತಾ ಇರಲಿಲ್ಲ, ಅಲ್ಲಿ ಹೋಗಿ ನಾವು ಕೇಳೋಕ್ಕಾಗ್ತಿರ್ಲಿಲ್ಲ. ಇವತ್ತಿನ ಹಾಗೆ RTGS, ನೆಫ್ಟ್ ಏನೂ ಇರಲಿಲ್ಲ. ಅಲ್ಲಿಂದ ಚೆಕ್ ಬಂದು ಆ ಚೆಕ್ ಇಲ್ಲಿನ ಬ್ಯಾಂಕಿಗೆ ಹಾಕಿ ಅದು ಒಂದು 15 days 1 month ಅದು ಕ್ಲಿಯರಿಂಗ್ ಆಗಿ ಹೋಗಿ, ಆ ಕ್ಲಿಯರಿಂಗ್ ಆಗೋ ಟೈಮಲ್ಲಿ ಅಲ್ಲಿ ಅವರ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದ್ದು ನಮಗೆ ಬರಬೇಕಾದ ಬಾಕಿ ಬರಬೇಕಾಗ್ತಿತ್ತು. ಆಗ ಅದರದ್ದು ಇಂಟ್ರೆಸ್ಟ್ ನಾವು ಪೇ ಮಾಡಬೇಕಾಗ್ತಿತ್ತು. ಸೊ ಇದೆಲ್ಲ ತುಂಬ ರಿಸ್ಕ್ ಇತ್ತು. ಹಾಗಾಗಿ ಆ ಕಾರಣದಿಂದ ನಾವು ಒಂದು ಟ್ರೇಡ್ ಪಾಲಿಸಿಯನ್ನು ಅಷ್ಟು ಸೀರಿಯಸ್ ಆಗಿ ನಾವು ತೆಗೆದುಕೊಂಡಿರಲಿಲ್ಲ. ಸೊ ಈ ಒಂದು ಕಾರಣಕ್ಕೆ ನಾವು ಸಾಕಷ್ಟು ರೀತಿಯಲ್ಲಿ ಗುಡಿ ಕೈಗಾರಿಕೆಗಳು ಅಥವಾ ಟೈನಿ ಇಂಡಸ್ಟ್ರೀಸ್ ಅಥವಾ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು, ಅದನ್ನು ನಾವು ನಮ್ಮ ಸರ್ಕಾರ ಪ್ರಮೋಟ್ ಮಾಡಿದ್ರು. 1980s ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯಿತು. ಅದು ಏನಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಹೆಲ್ಪ್ ಈಸ್ ದ ಬೆಸ್ಟ್ ಹೆಲ್ಪ್ ಅನ್ನೋದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯಿತು. ಸೊ ಆ ಟೈಮಲ್ಲಿ ನಮ್ಮ ಜನರಿಗೆ ನಾವು ಸರ್ಕಾರವನ್ನೇ ನಂಬ್ಕೊಂಡು ಕೂತಿದ್ರೆ, ನಮ್ಮ ವಿದ್ಯೆಗೆ ತಕ್ಕ ಹಾಗೆ ಉದ್ಯೋಗ ಕೊಡ್ತಾರೆ ಅಂತ ಹೇಳಿ ನಂಬ್ಕೊಂಡಿದ್ರೆ ನಮಗೆ ಜೀವನಕ್ಕೆ ಕಷ್ಟ ಇದೆ, ಆದ್ದರಿಂದ ನಾವು ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮ ಜನರ ಮನಸ್ಸಿನಲ್ಲಿ ಕ್ರಿಯೇಟ್ ಆಯಿತು. ಮತ್ತು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಬಂತು. ಸರ್ಕಾರ ಆಗ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಲೇಟರ್ 80s ಆ್ಯಂಡ್ ಅರ್ಲಿ 90s ದೇ ಸ್ಟಾರ್ಟೆಡ್ ಲಿಟರೆಸಿ ಮಿಷನ್, ಸಾಕ್ಷರತಾ ಕಾರ್ಯಕ್ರಮ ಅಂತ. ನೀವು ನಿಮ್ಮ ಪೇರೆಂಟ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ, 90s ದೇರ್ ವಾಸ್ ಎ ರಿಗರಸ್ ಆ್ಯಕ್ಷನ್ ಟೇಕನ್ ಬೈ ದ ಗೌರ್ಮೆಂಟ್ ದಟ್ ಎವ್ರಿ ಇಂಡಿಯನ್ ಶುಡ್ ಬಿ ಲಿಟ್ರೇಟ್. ಸ್ವಲ್ಪ ಅವರಿಗೆ ಅವ್ರ ಹೆಬ್ಬೆಟ್ಟನ್ನು ಬಿಟ್ಟು ಅವ್ರ ಸಹಿಯನ್ನು ಹಾಕುವುದಕ್ಕೆ ಬೇಕಾದಷ್ಟಾದರೂ ಅವರಲ್ಲಿ ವಿದ್ಯೆ ಇರಬೇಕು ಅಂತ ಹೇಳಿದ್ರು. ಯಾಕೆಂದರೆ ವಿದ್ಯೆ ಒಂದಿದ್ದರೆ ಅವರಿಗೆ ಎಷ್ಟೋ ಅವೇರ್ನೆಸ್ ಇರುತ್ತೆ, ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಹೆಣ್ಣುಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೂ ತುಂಬ ಹಿಂಜರಿತಾ ಇದ್ದ ಕಾಲ ಇತ್ತು, ಬಾಲ್ಯ ವಿವಾಹ ಇತ್ತು. ಅದೆಲ್ಲವನ್ನು ಇರಾಡಿಕೇಟ್ ಮಾಡಬೇಕಾಯಿತು. ಹಾಗೆ ಇರಾಡಿಕೇಟ್ ಮಾಡೋದಕ್ಕೆ ಇನ್ನೂ 100% ನಾವು ಸಕ್ಸಸ್ಫುಲ್ ಆಗಲಿಲ್ಲ, ಆದರೂ ಕೂಡ ನಾವು ಎಷ್ಟೋ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಹೆಣ್ಣುಮಕ್ಕಳಿಗೆ ಎಜುಕೇಷನ್ ಕೊಡೋದನ್ನ ತುಂಬ ಇಂಪಾರ್ಟೆಂಟ್ ಪ್ರಯಾರಿಟಿಯಾಗಿ ಸರ್ಕಾರ ತಗೊಂಡು, ಹಾಗಾಗಿನೇ ಸರ್ಕಾರ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದುವ ಮಕ್ಕಳಿಗೆ ಫ್ರೀಯಾಗಿ ಊಟ, ಹಾಲು, ಮೊಟ್ಟೆ, ಸೈಕಲ್ ಎಲ್ಲವನ್ನೂ ಒದಗಿಸ್ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರಣ ಊಟಕ್ಕಿಲ್ಲ, ಬಡತನ, ಸೈಕಲ್ ಇಲ್ಲ ಬರೋದಕ್ಕೆ, ಯೂನಿಫಾರ್ಮ್ ಇಲ್ಲ ಅನ್ನೋ ಕಾರಣದಿಂದಾಗಿ ಮಕ್ಕಳುಗಳು ವಿದ್ಯೆಯಿಂದ ವಂಚಿತರಾಗಬಾರ್ದು. ದ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಸೇಸ್ ದಟ್ ಎವ್ರಿ ಚೈಲ್ಡ್ ಇನ್ ದಟ್ ಏರಿಯಾ ಶುಡ್ ಗೆಟ್ ಪ್ರಾಪರ್ ಎಜುಕೇಷನ್. ಸೊ ಆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಜುಕೇಷನ್ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ ತುಂಬ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಈಗ ನಿಮಗೆ ಗೊತ್ತು, ಜಂತು ಹುಳುವಿನ ಮಾತ್ರೆಯನ್ನು ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಆರೋಗ್ಯ ಒಂದು ನಮ್ಮ ಕೈಯಲ್ಲಿದ್ದು, ನಮ್ಮ ಎಜುಕೇಷನ್ ನಮ್ಮ ಹತ್ರ ಇದ್ದರೆ ನಮಗೆ ಯಾರೂ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಎಷ್ಟೊಂದು ಕಡೆ ಸ್ಟೇಟ್ಮೆಂಟ್ಸ್ ನೋಡ್ತೀರಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಯಾಕೆಂದರೆ ಹೆಣ್ಮಕ್ಳಿಗೆ ಒಂದು ಅವೇರ್ನೆಸ್ ಕೊಟ್ಟರೆ, ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಅವರುಗಳಿಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಿದ್ದ ಸಂದರ್ಭವನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಹಾಗಾಗಿ ನಾವು ಫೀಮೇಲ್ ಪಾರ್ಟಿಸಿಪೇಷನ್, ಅವರಿಗೆ ಒಂದು ವಾಯ್ಸ್ ರೇಸ್ ಮಾಡೋದಕ್ಕೆ ಅವಕಾಶವನ್ನು ಕೂಡ ನಾವು 1990s ಕೊಡಬೇಕಾಯಿತು. 1991 ನಾವು ಎಕನಾಮಿಕ್ ರಿಫಾರ್ಮ್ಸ್ ಅಡಾಪ್ಟ್ ಮಾಡ್ಕೊಂಡ ನಂತರ ನಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಉಂಟಾದವು. ನಮ್ಮ ಹೆಣ್ಮಕ್ಳುಗಳು ಅವರೇ ಸೆಲ್ಫ್ ಇಂಡಸ್ಟ್ರೀಸ್ನ ಶುರು ಮಾಡಿದರು, ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಆಕ್ಸೆಪ್ಟ್ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು. ಅಲ್ಲಿಂದ ಶುರು ಆಗಿದ್ದು, ಟುಡೇ ನೋ ವುಮನ್ ವಿಶಸ್ ಟು ಸ್ಟೇ ವಿತೌಟ್ ಎನಿ ಜಾಬ್. ಏನಾದರೂ ಒಂದರಲ್ಲಿ ಶಿ ವಾಂಟ್ಸ್ ಟು ಎಂಗೇಜ್ ಹರ್ ಸೆಲ್ಫ್. ಸೊ ದೇರ್ ಫಾರ್ ಓನ್ಲಿ ಟುಡೇ ಲಾಟ್ಸ್ ಆಫ್ ಅವೆನ್ಯೂಸ್ ಆ್ಯಂಡ್ ವೆಂಚರ್ಸ್ ಆರ್ ದೇರ್ for both male and female to
to earn money through respectful self-employment. ಆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಾನ್ಸೆಪ್ಟನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ವರ್ಷಾನುಗಟ್ಟಲೆ ತಗೊಳ್ಬೇಕಾಯಿತು. ಮತ್ತು ಅಲ್ಲಿ ತುಂಬ ನಮಗೆ ದೊಡ್ಡ ಸಮಸ್ಯೆ ಆಗಿದ್ದು ಲ್ಯಾಕ್ ಆಫ್ ಪೊಲಿಟಿಕಲ್ ಇನಿಷಿಯೇಟಿವ್. 90ಸ್ನಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ರಾಜಕೀಯ ಒಂದು ಗೊಂದಲಗಳು ಉಂಟಾದವು. ನಮ್ಮಲ್ಲಿ ಆಗ ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಆದರು, ವಿ ಪಿ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆದರು. ತುಂಬ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳು ಆದವು. 1990ವರೆಗೂ ಒಂದು ಸ್ವಲ್ಪ ರಾಜಕೀಯದ ಒಂದು ಗಲಾಟೆಗಳು ನಡೆದವು. ವೆನ್ ಇಂದಿರಾ ಗಾಂಧಿ, ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ವಾಸ್ ಅಸಾಸಿನೇಟೆಡ್ ಇನ್ ದ ಇಯರ್ 1985, October 31st, 1985 ವೆಡ್ನೆಸ್ಡೇ ಶಿ ವಾಸ್ ಅಸಾಸಿನೇಟೆಡ್. ಆ್ಯಂಡ್ ಅದಾದಮೇಲೆ ಶುರುವಾದಂಥ ಒಂದು ರಾಜಕೀಯ ಧ್ರುವೀಕರಣ ಅಂತ ಹೇಳಬಹುದು, ಒಂಥರ ಪೋಲರೈಸೇಷನ್. ಅದು ತುಂಬ ಸೀರಿಯಸ್ ಆಗಿ ನಮ್ಮ ದೇಶದ ಅಭಿವೃದ್ಧಿಯನ್ನು ಹಾಳು ಮಾಡ್ತು. ಯಾವುದೇ ಪೊಲಿಟಿಕಲ್ ಲೀಡರ್ಸು ನಮ್ಮ ದೇಶದ ಅಭಿವೃದ್ಧಿ ಮಾಡಬೇಕು ಅಂತ ಯೋಚಿಸಲಿಲ್ಲ. ಅಲ್ಲಿಯವರೆಗೂ ಏನೋ ಒಂದು ಸ್ಟೇಬಲ್ ಗೌರ್ಮೆಂಟ್ ಇತ್ತು. ಆಫ್ಟರ್ ದ ಡೆತ್ ಆಫ್ ಮಿಸಸ್ ಇಂದಿರಾ ಗಾಂಧಿ ವಿ ಲಾಸ್ ದಟ್ ಸ್ಟೆಬಿಲಿಟಿ ಆ್ಯಂಡ್ ಲಾಟ್ಸ್ ಆಫ್ minor small parties started fighting to claim the seat of prime minister. So in the year 1991 again prime minister Rajiv Gandhi was assassinated. So ಅದು ಒಂದು ದೊಡ್ಡ ಒಂದು ಚೇಂಜ್ ನಮ್ಮ ಒಂದು ಪೊಲಿಟಿಕಲ್ ಸಿನಾರಿಯೋದಲ್ಲಿ. ಸೊ ಎಲ್ಲ ಕಾರಣಗಳಿಗಾಗಿ ನಮ್ಮದ ಒಂದು ಎಕನಾಮಿಕಲ್ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿ ಇರಲಿಲ್ಲ. ಸೊ ಇನ್ ಅವರ್ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ third lesson of this first PUC economics in Indian economic development, that is about the economic reforms in the year 1991, that is liberalization, privatization and globalization. Thank you children, all the best.